ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಒಂದು ಬ್ಯೂಟಿಫುಲ್ ಆಗಿರೋಂಥ ವಿಡಿಯೋ ಬರ್ತಿದೆ. ಲೆಫ್ಟ್ ಸೈಡ್ ಒಂಥರ ಇದೆ, ರೈಟ್ ಸೈಡ್ ಒಂಥರ ಇದೆ. ಸೊ ಡಿಫ್ರೆಂಟ್ ಆಗಿದೆ. ಒಂದೇ ಲೇಔಟು, ಒಂದೇ ಥರ ಈಟಿಂಗು, ಆದರೆ ಎರಡು ಥರ ಮೇಕಿಂಗು. ನಿಮಗೆ ಯಾವ್ದು ಇಷ್ಟ ಆಯಿತು, ಲೆಫ್ಟ್ ಸೈಡ್ ಇಷ್ಟ ಆದರೆ ಲೆಫ್ಟ್ ಸೈಡ್ ಥರ ಮಾಡ್ಬೋದು, ರೈಟ್ ಸೈಡ್ ಇಷ್ಟ ಆದರೆ ರೈಟ್ ಸೈಡ್ ಥರ ಮಾಡ್ಬೋದು. ಸಿಂಪಲ್, ಇದಕ್ಕೊಂದು ಹಾಕೋದು ಅದಕ್ಕೊಂದು ಹಾಕಲ್ಲ ಅಷ್ಟೇ. ಒಂದೇ ಡಿಫ್ರೆನ್ಸ್ನಲ್ಲಿ ಈ ಥರ ನೀವು ಕ್ರಿಯೇಟ್ ಮಾಡ್ಬೋದು. ಸೊ ಇದನ್ನು ನೀವು ಕ್ರಿಯೇಟ್ ಮಾಡಬೇಕು ಅಂದರೆ ನಿಮ್ಗೆ ಎರಡು ಬೇಕಾಗುತ್ತೆ. ಒಂದು ಕೈನ್ ಮಾಸ್ಟರ್ನ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ, ಹಾಗೆ ನೆಕ್ಸ್ಟ್ ರೆಡಿ ಟೆಂಪ್ಲೇಟ್ ಅನ್ನೋದು ಬೇಕಾಗುತ್ತೆ. ಈ ರೆಡಿ ಟೆಂಪ್ಲೇಟ್ ವಿಡಿಯೋನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕೈನ್ ಮಾಸ್ಟರು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಿಮ್ಗೆ ಏನಾದ್ರು ಕೈನ್ ಮಾಸ್ಟರ್ ಫುಲ್ ವರ್ಷನ್ ಇಲ್ಲ, ವಾಟರ್ ಮಾರ್ಕ್ ಬರ್ತಾ ಇದೆ ಅಂದಾಗ ನಿಮ್ಮ ಬ್ಲೆಂಡಿಂಗ್ ಆಪ್ಷನ್ಗೆ ಹೋದ್ರೆ ಏನಾಗುತ್ತೆ, ಅದು ಪರ್ಚೇಸ್ ಕೇಳುತ್ತೆ. ಅವಾಗ ನೀವೇನು ಮಾಡ್ತೀರಾ, ನಿಮ್ಮ ಹತ್ರ ಇರೋ ಕೈನ್ ಮಾಸ್ಟರ್ನ ಅನ್ಇನ್ಸ್ಟಾಲ್ ಮಾಡಿ, ನಾನು ಕೊಟ್ಟಿರೋಂಥ ಕೈನ್ ಮಾಸ್ಟರ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಪನ್ ಮಾಡಿ, ನಿಮಗೆ ಪರ್ಫೆಕ್ಟಾಗಿ ಫುಲ್ ಫೀಚರ್ ಮೋಡು ಫ್ರೀಯಾಗಿ ಸಿಗುತ್ತೆ. ಸೊ ಹಾಗೆ ಈ ರೆಡಿ ವಿಡಿಯೋನು ನಾನು ಒಂದು ಆರ್ಟಿಕಲ್ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ನ ಕ್ಲಿಕ್ ಮಾಡಿದ ತಕ್ಷಣ ರೆಡಿ ವಿಡಿಯೋ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ, ವೆಬ್ಸೈಟ್ಗೆ ಹೋಗುತ್ತೆ. ನೀವು ಕೆಳಗೆ ಬಂದರೆ ಡೌನ್ಲೋಡ್ ನೌ ಅಂತ ಒಂದು ಇಮೇಜು ಬಟನ್ ಯಾವುದೋ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಮೀಡಿಯಾ ಫೈಲ್ ಡೌನ್ಲೋಡ್ಗೆ ಹೋಗುತ್ತೆ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಡೌನ್ಲೋಡ್ ಆದಮೇಲೆ ಅದನ್ನು ಯಾವ ಥರ ಎಡಿಟ್ ಮಾಡೋದು. ಸೊ ಫ್ರೆಂಡ್ಸ್, ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಹೇಳೋ ಟ್ರಿಕ್ಸ್ನ ನೀವು ಪರ್ಫೆಕ್ಟಾಗಿ ಫಾಲೋ ಮಾಡಿದ್ರೆ ಮಾತ್ರ ಈ ಥರ ನೀವು ಮಾಡ್ಬೋದು. ಅದು ಈಸಿಯಾಗಿರುತ್ತೆ. ಸೊ ಹೇಳೋ ಸಣ್ಣ ಪುಟ್ಟ ಟ್ರಿಕ್ಸ್ ಇರುತ್ತೆ ಅಷ್ಟೇ. ಸೊ ಈಗ ನಾನು ಏನು ಮಾಡ್ತೀನಿ, ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಈಗ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಅನ್ನೋದು ಓಪನ್ ಆಗ್ತಿದೆ. ಈಗ ನೀವೇನು ಮಾಡಬೇಕು, ಪ್ಲಸ್ ಸಿಂಬಲ್ 9:16 ಆಸ್ಪೆಕ್ಟ್ ರೇಷಿಯೋ. ಸೊ ಯಾಕಂದರೆ ನಾವು ಈ ಥರ ಫುಲ್ ಸ್ಕ್ರೀನಿಂಗ್ ಮಾಡ್ತಾ ಇದ್ದೀವಲ್ಲ, ಆದ್ದರಿಂದ. ಸೊ ಈಗ ನಾನೇನು ಮಾಡ್ತೀನಿ, ಫುಲ್ಗೆ ಇದನ್ನು ಫಿಟ್ ಮಾಡ್ಕೊಂಡಿದ್ದೀನಿ. ಈಗ ನಾವೇನು ಮಾಡಬೇಕು, ಮೀಡಿಯಾ, ಇಲ್ಲಿ ನಾವೇನು ಮಾಡಬೇಕು, ಡೈರೆಕ್ಟಾಗಿ ಮೀಡಿಯಾಗೆ ಹೋಗಿ, ಇದಕ್ಕೆ ಮುಂಚೆ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಸ್ಕ್ರೀನ್ ತೊಗೊಳ್ತಾ ಇದ್ವಿ, ಈಗ ಹಾಗಲ್ಲ, ಡೈರೆಕ್ಟಾಗಿ ಮೀಡಿಯಾದಲ್ಲಿ ಫೋಟೋಸ್ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಕೆಲವೊಂದು ಫೋಟೋಸ್ನ ಇಲ್ಲಿಗೆ ಆ್ಯಡ್ ಮಾಡ್ಕೊತೀನಿ. ನನಗೆ ಯಾವುದು ಇಷ್ಟ ಆಗುತ್ತೋ ಅಂಥ ಫೋಟೋಸ್ನ ನಾನು ಇಲ್ಲಿಗೆ ಆ್ಯಡ್ ಮಾಡ್ಕೊತೀನಿ. ಸಿಂಪಲಾಗಿ ನಿಮ್ಗೆ ತೋರಿಸೋದಕ್ಕೋಸ್ಕರ ನಾನೇನು ಮಾಡ್ತೀನಿ, ಕೆಲವೊಂದು ಫೋಟೋಸ್ನ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಈ ಮೆಥಡು ಇದಕ್ಕೆ ಮುಂಚೆನೇ ಹೇಳಿದ್ದೆ, ಸೊ ತೊಂದರೆ ಇಲ್ಲ. ಸೊ ನಿಮಗೆ ಇವಾಗ್ಲೂ ಅದೇ ಮೆಥಡ್ ವರ್ಕೌಟ್ ಆಗುತ್ತೆ, ಬಟ್ ಕೆಲವೊಂದು ಚೇಂಜಸ್ ಇರುತ್ತೆ, ಆದ್ದರಿಂದ ನೀವು ಮೊದಲಿಂದ ನೋಡ್ಕೋಬೇಕಾಗುತ್ತೆ. ಸೊ ನಾನೇನು ಮಾಡ್ತೀನಿ, ಇದನ್ನು ಮಾಡ್ಕೊತೀನಿ. ಫಸ್ಟ್ ಪ್ರತಿಯೊಂದು ಫೋಟೋ ನಾವೇನು ಮಾಡಬೇಕು, ಪರ್ಫೆಕ್ಟಾಗಿ ಫ್ರೇಮ್ಗೆ ಫಿಟ್ ಮಾಡ್ಕೋಬೇಕು. ಸೊ ಕ್ಲಿಕ್ ಮಾಡ್ಕೊತೀನಿ, ಫುಲ್ ಈಕ್ವಲ್ ಕೊಡ್ತೀನಿ, ಮತ್ತು ಇದನ್ನು ಕ್ಲಿಕ್ ಮಾಡ್ಕೊತೀನಿ, ಈ ಆಪ್ಷನ್ಗೆ ಹೋಗ್ತೀನಿ. ಸ್ವಲ್ಪ ನಮಗೆ ಫ್ರೇಮ್ಗೆ ಎಷ್ಟಿಗೆ ಬರಬೇಕು ಅಷ್ಟಿಗೆ ಜೂಮ್ ಮಾಡಿ ಪರ್ಫೆಕ್ಟಾಗಿ ಫಿಟ್ ಮಾಡ್ಕೊತೀನಿ, ಓಕೆ ಮಾಡ್ತೀನಿ. ಈಗ ಲೇಯರ್ ನಾವೇನು ಮಾಡಬೇಕು, ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಸೊ ಇದಕ್ಕೆ ಮುಂಚೆ ಇದು ನಮಗೆ ಬರೋವಂಥ ಲೇಯರ್ ಅನ್ನೋದು ದೊಡ್ಡದಾಗಿರುತ್ತೆ, ನಾವೇನು ಮಾಡಬೇಕು, ಕಮ್ಮಿ ಮಾಡ್ಕೋಬೇಕು. ಅರ್ಧ, ಈಗ 4 ಸೆಕೆಂಡ್ಸ್ ಇದೆ ಅಂದರೆ ನಾವು 2 ಸೆಕೆಂಡ್ಸ್ ಮಾಡ್ಕೋಬೇಕು ಅಷ್ಟೇ. ಸೊ ಪ್ರತಿಯೊಂದಕ್ಕೆ ಏನು ಮಾಡಬೇಕು, ಈ ಥರ ನಾವು ಫುಲ್ ಸ್ಕ್ರೀನ್ ಪರ್ಫೆಕ್ಟಾಗಿ ಫಿಟ್ ಆಗೋ ಥರ ನೋಡ್ಕೋಬೇಕು. ಆವಾಗ ಬ್ಯೂಟಿಫುಲ್ ಆಗಿರುತ್ತೆ ವಿಡಿಯೋ ಅನ್ನೋದು. ಸೊ ನೋಡ್ತಾ ಇದ್ದೀರಲ್ಲ, ಸೊ ಈ ರೀತಿ ಪರ್ಫೆಕ್ಟಾಗಿ ಪ್ರತಿಯೊಂದನ್ನು ಸೆಟ್ ಮಾಡ್ಕೊಬಿಡಿ. ಸೊ ಈಗ ನಮಗೆ ಪ್ರತಿಯೊಂದಕ್ಕೂ ಅದೇ ಥರ ಫುಲ್ ಸ್ಕ್ರೀನ್ಗೆ ಸೆಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕು, ಈ ಮಧ್ಯೆ ಟ್ರಾನ್ಸಾಕ್ಷನ್ಸ್ ಇದೆಯಲ್ಲ, ಈ ಟ್ರಾನ್ಸಾಕ್ಷನ್ಸ್ ನಾವೇನು ಮಾಡಬೇಕು, ಎಫೆಕ್ಟ್ ಕೊಡಬೇಕು. ಸೊ ಇದು ಟ್ರಾನ್ಸಾಕ್ಷನ್ ಕ್ಲಿಕ್ ಮಾಡಿದ ತಕ್ಷಣ ನಮ್ಗೆ ಏನಾಗುತ್ತೆ, ಈ ಥರ ಎಫೆಕ್ಟ್ಸ್ನೆಲ್ಲ ಡೌನ್ಲೋಡ್ ಮಾಡಿ ಇಟ್ಟಿದ್ರೆ ಬರುತ್ತೆ. ಡೌನ್ಲೋಡ್ ಮಾಡಿಲ್ಲ ಅಂದರೆ ನಿಮಗೆ ಇಲ್ಲಿ ಲಾಸ್ಟಿಗೆ ಬಂದರೆ ನಿಮ್ಗೆ ಏನಾಗುತ್ತೆ, ಗೆಟ್ ಮೋರ್ ಅಂತ ಇದೆ. ಆ ಗೆಟ್ ಮೋರ್ ಕೊಡಿದ ತಕ್ಷಣ ಕೆಲವೊಬ್ಬರಿಗೆ ವರ್ಕ್ ಆಗ ನೋಡಿ ಫ್ರೆಂಡ್ಸ್, ನೆಟ್ವರ್ಕ್ ಆಕ್ಸೆಸ್ ನಾಟ್ ಅವೈಲೇಬಲ್ ಅಂತ ಬರ್ತಾ ಇದೆ. ಅಂಥ ಸಮಯದಲ್ಲಿ ನೀವೇನು ಮಾಡಬೇಕು, ಆಲ್ರೆಡಿ ನಿಮ್ಮ ಮೊಬೈಲ್ ಇರೋ ಅಂಥ ಟ್ರಾನ್ಸಾಕ್ಷನ್ಗಳು ಯಾವ್ದಾದ್ರು ಯೂಸ್ ಮಾಡಿ. ಸೊ ಸಿಂಪಲಾಗಿ ಯಾವ್ದಾದ್ರು ಇರುತ್ತಲ್ಲ ಅಂಥದ್ನೇ ನೀವು ಯೂಸ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ನಿಮ್ಮ ಸ್ಟೋರ್ ಬರ್ತಾ ಇದೆ ಅಂದರೆ ನೀವೇನು ಮಾಡಬೇಕು, ಸೊ ನಾನು ಕೆಲವೊಂದು ಹೇಳ್ತೀನಿ, ಅದು ನನಗೆ ಬೆಸ್ಟ್ ಅನಿಸಿದ್ದು ನಾನು ಹೇಳ್ತಾ ಇದ್ದೀನಿ. ಸೊ ಸ್ಪೀಡ್ ಟರ್ನ್ ಅಂತ ಇದೆಯಲ್ಲ, ಈ ಸ್ಪೀಡ್ ಟರ್ನಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಎಫೆಕ್ಟ್ ಕೊಡ್ಕೊಂತೀವಿ. ಸ್ಪೀಡ್ ಟರ್ನ್ ಅಂತ ಅದಕ್ಕೆ ಸ್ವಲ್ಪ ಬ್ಯೂಟಿಫುಲ್ ಆಗಿದೆ ನಾನು ಹೇಳೋ ಅಂತ ಅದಕ್ಕಾಗಿ ಎಲ್ಲ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ನೀವೇನು ಮಾಡ್ತೀರಾ, ಸ್ಪೀಡ್ ಟರ್ನ ಒಂದೊಂದಾಗಿ ಖಾಲಿ ಆಯ್ತಾ ಬಂತು ಅಂದರೆ ಮತ್ತೆ ಇನ್ನೂ ಮುಂದಕ್ಕೆ ಹೋಗ್ತಾ ಏನು ಮಾಡ್ತೀರಾ, ಪ್ರತಿಯೊಂದು ಅಪ್ಲೈ ಮಾಡ್ಕೊಬನ್ನಿ ಮೇಲಿಂದ ಮತ್ತುಗಡೆ. ಸೊ ಇದೇ ರೀತಿ ಎಲ್ಲದಕ್ಕೂ ನಾನು ಅಪ್ಲೈ ಮಾಡ್ಕೊತೀನಿ. ಸೊ ಈಗ ಎಲ್ಲದಕ್ಕೂ ಅಪ್ಲೈ ಮಾಡಾಗಿದೆ. ಈಗ ನಾವೇನು ಮಾಡಬೇಕು, ಇದನ್ನು ಒಂದು ಸಲ ಪ್ಲೇ ಮಾಡ್ತೀನಿ, ಯಾವ ಥರ ಬರುತ್ತೆ ಅಂತ ನೋಡ್ಬೋದು. ಒಂದಾದ್ಮೇಲೆ ಈ ರೀತಿ ನಮಗೆ ಒಂದು ಸ್ಪೀಡಾಗಿ ಪ್ಲೇ ಆಗ್ತಾ ಇರುತ್ತೆ. ಸೊ ಈಗ ಆಗಿದೆ. ಇದನ್ನು ನಾವೇನು ಮಾಡಬೇಕು, ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಸೊ ಎಕ್ಸ್ಪೋರ್ಟ್ HD 720p 30 ಫ್ರೇಮ್ಸ್ ಎಕ್ಸ್ಪೋರ್ಟ್ ಕೊಡ್ತೀನಿ. ಈ ಎಕ್ಸ್ಪೋರ್ಟ್ ಆಗಿದ ತಕ್ಷಣ ಏನಾಗುತ್ತೆ, ಇದು ನಮಗೆಲ್ಲರಿಗೆ ಸೇವ್ ಆಗುತ್ತೆ. ಆಲ್ರೆಡಿ ನಾನು ಎಕ್ಸ್ಪೋರ್ಟ್ ಮಾಡಿ ಇಟ್ಟಿದ್ದೀನಲ್ಲ, ಅದರಿಂದ ಟೈಮ್ ಜಾಸ್ತಿ ಆಗುತ್ತೆ. ಕ್ಯಾನ್ಸಲ್ ಮಾಡ್ತೀನಿ. ಮತ್ತೆ ನಾವೇನು ಮಾಡಬೇಕು, ಪ್ಲಸ್ ಸಿಂಬಲ್ 9:16 ಆಸ್ಪೆಕ್ಟ್ ರೇಷಿಯೋ
ಈಗ ನಾನೇನು ಮಾಡಬೇಕು, ಮೀಡಿಯಾ ತೊಗೊಳ್ತೀನಿ. ಮೀಡಿಯಾದಲ್ಲಿ ಬ್ಯಾಕ್ಗ್ರೌಂಡ್, ಈಗ ನಾವು ಎಕ್ಸ್ಪೋರ್ಟ್ ಮಾಡಿ ಇಟ್ಟಿದ್ದೀವಲ್ಲ ಆ ವಿಡಿಯೋನ ಇಲ್ಲಿ ತಗೊಳ್ಬೇಕಾಗುತ್ತೆ. ಸೊ ಎಕ್ಸ್ಪೋರ್ಟ್ಸ್ ನಮಗಿದೆ ಆಲ್ರೆಡಿ ಬಂದಿರುತ್ತೆ, ಆದ್ದರಿಂದ ನಾವೇನು ಮಾಡಬೇಕು, ಆ ವಿಡಿಯೋನ ಇಲ್ಲಿಗೆ ತಗೊಳ್ಬೇಕಾಗುತ್ತೆ ನಾವು. ಸೊ ಫ್ರೆಂಡ್ಸ್ ನೋಡ್ಬೋದು ನೀವೀಗ ನಾನು ಪ್ಲೇ ಮಾಡ್ತಾ ಇದ್ದೀನಿ ಒಂದೊಂದು ಫೋಟೋನು. ಸೊ ಅದೇ ರೀತಿಯ ಟ್ರಾನ್ಸಿಷನಲ್ಲಿ ಈಗ ನಮಗೆ ಆ್ಯಡ್ ಆಗಿದೆ. ಸೊ ಇದಾದಮೇಲೆ ನಾವೇನು ಮಾಡಬೇಕು, ಲೇಯರ್ಗೆ ಬರಬೇಕು. ಲೇಯರ್ಗೆ ಬರ್ತೀನಿ, ಮೀಡಿಯಾ. ನಾನು ನಿಮಗೊಂದು ರೆಡಿ ವಿಡಿಯೋ ಕೊಟ್ಟಿರ್ತೀನಿ ಅಂತ ಹೇಳಿದ್ನಲ್ಲ, ಆ ರೆಡಿ ವಿಡಿಯೋ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರಾ. ಆ ರೆಡಿ ವಿಡಿಯೋನ ನಮಗೆ ಈ ಥರ ಇರುತ್ತೆ. ಸೊ ರೆಡಿ ವಿಡಿಯೋ ಸೆಲೆಕ್ಟ್ ಮಾಡ್ಕೊತೀನಿ, ಮಿಡಿಲ್ ಸೆಲೆಕ್ಟ್ ಮಾಡ್ಕೊತೀನಿ, ಫಿಟ್ಟು ಫುಲ್ ಸ್ಕ್ರೀನ್. ಈಗ ಫುಲ್ ಸ್ಕ್ರೀನ್ಗೆ ರೆಡಿ ವಿಡಿಯೋ ಅನ್ನೋದು ಫಿಟ್ ಆಗಿದೆ. ಈಗ ನಾವೇನು ಮಾಡಬೇಕು, ಈ ರೆಡಿ ವಿಡಿಯೋನ ಬ್ಲೆಂಡಿಂಗ್ ಮೋಡ್ ಅಂತ ಇದೆಯಲ್ಲ, ಬ್ಲೆಂಡಿಂಗ್ನಲ್ಲಿ ಮಲ್ಟಿ ಸ್ಕ್ರೀನ್ ಓಕೆ ಮಾಡ್ತೀನಿ. ಈಗ ನಮಗೆ ರೆಡಿ ವಿಡಿಯೋನದು ಸ್ಕ್ರೀನ್ಗೆ ಫಿಟ್ ಆಗಿದೆ. ಸೊ ಈಗ ಮತ್ತೆ ನಾನು ಏನು ಮಾಡ್ತೀನಿ, ಈ ವಿಡಿಯೋ ಇದೆಯಲ್ಲ ಮೇನ್ ವಿಡಿಯೋ, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ, 3 ಡಾಟ್ಸ್, ಡೂಪ್ಲಿಕೇಟ್ ಆಸ್ ಲೇಯರ್. ಸೊ ಫಸ್ಟ್ ಡೂಪ್ಲಿಕೇಟ್ ಇದೆ, ಡೂಪ್ಲಿಕೇಟ್ ಆಸ್ ಲೇಯರ್ ಇದೆ. ಡೂಪ್ಲಿಕೇಟ್ ಆಸ್ ಲೇಯರ್ನ ಕ್ಲಿಕ್ ಮಾಡ್ಕೊತೀನಿ. ಈಗ ನಮಗೆ ಕೆಳಗೆ ಲೇಯರ್ಗೆ ಅದು ಬಂದ್ಬಿಡ್ತು. ಈಗ ಒಂದು ಸ್ವಲ್ಪ ಚಿಕ್ಕದು ಮಾಡ್ತೀನಿ, ಅಲ್ಲಿ ವೈಟ್ ಕಲರ್ ಫ್ರೇಮ್ ಕಾಣಿಸ್ತಾ ಇದೆಯಲ್ಲ, ಆ ಫ್ರೇಮ್ಗೆ ಅಡ್ಜಸ್ಟ್ ಆಗೋ ಥರ ನಾವು ಅದನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಈಗ ಫ್ರೇಮ್ ಪರ್ಫೆಕ್ಟಾಗಿ ಅಡ್ಜಸ್ಟ್ ಆಗಿದೆ. ಸೊ ಈಗ ಮತ್ತೆ ಇನ್ನೊಂದು ಚಿಕ್ಕ ಕೆಲಸ ನಾವು ಮಾಡಬೇಕು. ಸೊ ಏನು ಮಾಡಬೇಕು, ಲೇಯರ್, ಎಫೆಕ್ಟ್ಸ್, ಇಲ್ಲಿ ನಮಗೆ ಮಾಮೂಲಾಗಿ ಬೇಸಿಕ್ ಎಫೆಕ್ಟ್ಸ್, ಗೇಸಿಯಸ್ ಬ್ಲರ್ ಅಂತ ಇದೆಯಲ್ಲ, ಇದನ್ನು ಓಕೆ ಮಾಡ್ಕೊತೀನಿ. ಗೇಸಿಯಸ್ ಬ್ಲರ್, ಇದನ್ನು ಸ್ಕ್ರೀನ್ ಎಂಡ್ವರೆಗೂ ತೊಗೊಳ್ತೀನಿ. ಇದನ್ನು ನಾನೇನು ಮಾಡ್ತೀನಿ, ಫಿಟ್ ಟು ಫುಲ್ ಸ್ಕ್ರೀನ್ ಓಕೆ ಮಾಡ್ಕೊತೀನಿ. ಈಗ ಇದು ಫಿಟ್ ಆಗಿದೆ ಫುಲ್ ಸ್ಕ್ರೀನ್ಗೆ. ಈಗ ನಾನೇನು ಮಾಡ್ತೀನಿ, ಈಗ ಎಸ್ ಬ್ಲರ್ನ ಸೆಲೆಕ್ಟ್ ಮಾಡ್ಕೊತೀನಿ, ಸೆಟ್ಟಿಂಗ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ, ಸ್ವಲ್ಪ ಕಾಣ್ದಿರೋ ಥರ. ಸೊ ಓಕೆ. ಈಗ ಏನು ಮಾಡಬೇಕು, ನಾನು ರೆಡಿ ವಿಡಿಯೋ ಕೊಟ್ಟನಲ್ಲ ಆ ಲೇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ, 3 ಡಾಟ್ಸ್, ಬ್ರಿಂಗ್ ಟು ಫ್ರಂಟ್. ಸೊ ಈಗ ಆ ಲೇಯರ್ ಅನ್ನೋದು ಆ ರೆಡಿ ವಿಡಿಯೋ ಅಂದರೆ ಲೈಟಿಂಗ್ ವಿಡಿಯೋ ಅನ್ನೋದು ಮುಂದಕ್ಕೆ ಬಂದಿದೆ. ಆಮೇಲೆ ನಾವು ಮೇಲ್ಗಡೆ ಲೇಯರ್ನ ಕಾಪಿ ಮಾಡ್ಕೊಂಡವಲ್ಲ ವಿಡಿಯೋ ಲೇಯರು ಕ್ರಾಸ್ ಮಾಡಿದ್ದೀವಲ್ಲ, ಆ ವಿಡಿಯೋ ಲೇಯರ್ ಸೆಲೆಕ್ಟ್ ಮಾಡ್ಕೊಳ್ತೀನಿ, 3 ಡಾಟ್ಸ್, ಬ್ರಿಂಗ್ ಟು ಫ್ರಂಟ್. ಸೊ ಈಗ ಎಫೆಕ್ಟ್ ಅನ್ನೋದು ಬ್ಯೂಟಿಫುಲ್ ಆಗಿ ಬಂದಿದೆ. ಈಗ ಪ್ಲೇ ಮಾಡಿ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಸೊ ನೋಡ್ತಾ ಇದ್ದೀರಲ್ಲ, ಇಷ್ಟು ಕ್ಯೂಟಾಗಿ ಪ್ಲೇ ಆಗ್ತಿದೆ, ಸೂಪರ್ ಮಸ್ತಾಗಿದೆ. ಸೊ ನೋಡ್ಬೋದು ನೀವೀಗ ಯಾವ ಥರ ಬರುತ್ತೆ ಅಂತ ಪ್ಲೇ ಮಾಡಿ ತೋರಿಸ್ತೀನಿ. ಸೊ ಇಷ್ಟು ಕ್ಯೂಟಾಗಿ ನಮಗೆ ವಿಡಿಯೋ ಅನ್ನೋದು ಪ್ಲೇ ಆಗುತ್ತೆ. ಇದು ಫಸ್ಟ್ ಮೆಥಡ್. ಸೊ ಇದರಲ್ಲಿ ನಿಮ್ಮ ಸಾಂಗ್ಸ್ ಬೇಡ ಅಂದರೆ ಸೊ ನಾನು ಕೊಟ್ಟಿರೋಂಥ ವಿಡಿಯೋ ಲೇಯರ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಡಿಯೋ ಸಿಂಬಲ್ ಮ್ಯೂಟ್ ಮಾಡಿ, ಆಮೇಲೆ ಆಡಿಯೋಗೆ ಹೋಗಿ ನಿಮ್ಮ ಮೊಬೈಲ್ನಲ್ಲಿರೋ ಎಲ್ಲ ಸಾಂಗ್ಸ್ ಇಲ್ಲಿಗೆ ಬರುತ್ತೆ. ನಿಮ್ಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ಮೆಥಡ್ ನೀವು ಮಾಡೋದು ಏನೂ ಇಲ್ಲ, ಜಸ್ಟ್ ಈಗ ಮೇಲ್ಗಡೆ ಒಂದು ಲೇಯರ್ ಫಸ್ಟು ಮೀಡಿಯಾಗೆ ಆ್ಯಡ್ ಮಾಡಿದ್ರಲ್ಲ ಅದನ್ನು ಡಿಲೀಟ್ ಮಾಡ್ತೀನಿ. ಸೊ ಈಗ ಪ್ರಾಜೆಕ್ಟಲ್ಲಿ ಹೊಂಟೋಯ್ತು ಅನ್ಕೊಂತಾರೆ, ಹೋಗಿಲ್ಲ, ಮೀಡಿಯಾಗೆ ಹೋಗಿ ಬ್ಯಾಕ್ಗ್ರೌಂಡ್ ಸ್ಕ್ರೀನ್ ಬ್ಲ್ಯಾಕ್ ಸ್ಕ್ರೀನ್ ತೊಗೊಳ್ಳಿ. ಸೊ ಇದನ್ನು ನಾನೇನು ಮಾಡ್ತೀನಿ, ನಮ್ಮ ಕೆಳಗಿರೋದು ಎಷ್ಟು ಲೇಯರ್ ಎಲ್ಲಿವರೆಗೆ ಇದೆಯೋ ಅಲ್ಲಿವರೆಗೆ ಪರ್ಫೆಕ್ಟಾಗಿ ಸೆಟ್ ಮಾಡ್ಕೊತೀನಿ. ಸೊ ಈಗ ಇನ್ನೂ ಸ್ವಲ್ಪ ಬ್ಯೂಟಿಫುಲ್ಲಾಗಿ ನಮಗೆ ಪ್ಲೇಯರ್ ಅನ್ನೋದು ಅದಕ್ಕಿಂತ ಇದು ಅಟ್ರಾಕ್ಟಿವ್ ಆಗಿದೆ. ಯಾಕಂದರೆ ಬ್ಯಾಕ್ಗ್ರೌಂಡ್ ಬ್ಲರ್ ಇದೆ, ಲೈಟ್ಸ್ ಇದೆ, ಮಧ್ಯದಲ್ಲಿ ಏನದು ಫೋಟೋ ಪ್ಲೇ ಆಗ್ತಿದೆ. ಈಗ ಇದಕ್ಕೆ ನಾನು ಏನು ಮಾಡ್ತೀನಿ, ಪ್ಲೇ ಮಾಡ್ತೀನಿ. ಸೊ ಈಗ ನೋಡ್ಬೋದು ನಮಗೆ ಎಫೆಕ್ಟ್ ಅನ್ನೋದು ಪ್ಲೇ ಆಗ್ತಿದೆ. ಇಷ್ಟು ಕ್ಯೂಟಾಗಿದೆಯಲ್ಲ ನೋಡೋಕೆ ಅನ್ನೋದು, ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ನಿಮ್ಮ ವೀಡಿಯೋಗಳಿಗೆ ಈ ಥರ ನೀವು ಮಾಡಿಕೊಂಡ್ರೆ. ಸೊ ಈ ಥರ ಸಿಂಪಲ್ಲಾಗಿ ನಿಮ್ಮ ವೀಡಿಯೋ ರೆಡಿ ಆಗ್ತಿದ್ದಂಗೆ ನೀವೇನು ಮಾಡಬೇಕು, ಬ್ಯಾಕ್ ಬರಬೇಕು, ನಿಮ್ಮ ವೀಡಿಯೋ ಲೇಯರ್ ಸೆಲೆಕ್ಟ್ ಮಾಡ್ಕೋಬೇಕು, ಶೇರ್ HD 720p 30 ಫ್ರೇಮ್ಸ್, ಎಕ್ಸ್ಪೋರ್ಟ್ ಕೊಟ್ಟ ತಕ್ಷಣ ಏನಾಗುತ್ತೆ, ನಮಗೆ ಎಲ್ಲರಿಗೆ ಈ ವಿಡಿಯೋ ಸೇವ್ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿರೋ ವಿಡಿಯೋ ನೋಡಿ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.